ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಇವರ ನಡುವೆ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ಈಗ ಕಾಂಗ್ರೆಸ್ ಕೂಡ ಸೀಕ್ರೆಟ್ ಆಗಿ ಸರ್ವೆ ಮಾಡಿತ್ತು. ಏನಾದ್ರೂ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಟ್ರೆ ಏನೆಲ್ಲ ಆಗಬಹುದು ಹಾಗಾದ್ರೆ ಅಂತ. ಆ ರಿಪೋರ್ಟ್ ಏನ್ ಹೇಳ್ತಾ ಇದೆ? ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಹಾಗಾದ್ರೆ? ರಿಪೋರ್ಟ್ ನಲ್ಲಿರುವಂತಹ ಅಸಲಿ ಸತ್ಯಗಳು ಏನೇನು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಕಾಂಗ್ರೆಸ್ ನಡೆಸಿರುವಂತಹ ಸೀಕ್ರೆಟ್ ನ ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ? ರಾಜ್ಯದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅಸ್ತಿತ್ವ ಉಳಿಸಿಕೊಂಡಿದೆ. ದೇಶದಲ್ಲೇ ಕೆಲವು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ, ಅದರಲ್ಲಿ ಕರ್ನಾಟಕ ಒಂದು. ಇಡೀ ಕರ್ನಾಟಕವನ್ನ ಇಟ್ಕೊಂಡು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಎದುರಿಸಬೇಕು ಅಂತ ಲೆಕ್ಕಾಚಾರ ಕೂಡ ಹಾಕೊಂಡಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು. ಇಂಥ ಸಂದರ್ಭದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಕೂಡ ಪಟ್ಟ ಕಟ್ಟಿದ್ರೆ ಏನೆಲ್ಲ ಆಗಬಹುದು, ಏನೇನು ಆಗುತ್ತೆ, ಪ್ಲಸ್ ಆರ್ ಮೈನಸ್, ಪಕ್ಷಕ್ಕೆ ಒಳ್ಳೇದು ಮತ್ತೆ ಕೆಟ್ಟದ್ದು, ಲಾಭ ನಷ್ಟ ಏನೆಲ್ಲ ಆಗಬಹುದು, ಸರ್ವೆ ರಿಪೋರ್ಟ್ ಏನು ಹೇಳುತ್ತೆ ಹಾಗಾದ್ರೆ, ಅಲ್ಲಿರುವಂತ ಅಸರಿ ಸತ್ಯಗಳು ಏನೇನು ಹಾಗಾದ್ರೆ ಪ್ರಮುಖವಾಗಿ ಗಮನಿಸಬೇಕು ವೀಕ್ಷಕರೇ. ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಪಟ್ಟ ಏನಾದ್ರು ಕಟ್ಟಬಹುದು ತುಂಬಾ ಕಷ್ಟ. ಪಟ್ಟ ಸಿಗೋದು ಕೂಡ ಕಷ್ಟ. ಸರ್ವೆ ರಿಪೋರ್ಟ್ ಸೀಕ್ರೆಟ್ ಹೇಳ್ತಾ ಇದೆ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಿದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ರಿಪೋರ್ಟ್ ನಲ್ಲಿ ಬಂದಿದೆ. ಯಾಕೆ ಹಿನ್ನಡೆ ಆಗುತ್ತೆ ಹಾಗಾದ್ರೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗೋದಿಲ್ವಾ ಅನ್ನೋದು ನೀವು ಪ್ರಶ್ನೆ ಆಗ್ಬೋದು. ಬೇಕಾದ್ರೆ ಸಿದ್ದರಾಮಯ್ಯನವರು ಹಿಂದ ನಾಯಕರು, ಇದರ ಜೊತೆಗೆ ಅನುಭವಿ ರಾಜಕಾರಣಿ, ಆಡಳಿತ, ಎಲ್ಲ ವಿಚಾರದಲ್ಲೂ, ಹಣಕಾಸು ಎಲ್ಲಾ ವಿಚಾರದಲ್ಲೂ ಕೂಡ ಪ್ರಮುಖ ನಾಯಕರನ್ನ ಹಿಡಿದಿಟ್ಕೊಳ್ಳೋದು, ಸಮುದಾಯಗಳನ್ನ ಹಿಡಿದಿಟ್ಕೊಳ್ಳೋದು, ಎಲ್ಲಾ ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಬೆಸ್ಟ್. ಆದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅಥವಾ ಹೈಕಮಾಂಡ್ ನಾಯಕರು ಡಿಸಿಎಂಗೆ ಪಟ್ಟ ಕಟ್ಟೋದಕ್ಕೆ ಹಿಂದೇಟಾಗ್ತಿರೋದು ಯಾಕೆ ಏನೇನು ಇರಬಹುದು ಹಾಗಾದ್ರೆ? ಪ್ರಮುಖ ಕಾರಣಗಳನ್ನ ಕೇಳಿಸ್ಕೊಳ್ಳಿ ಹಾಗಾದ್ರೆ. ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೇಸ್ಗಳಿದ್ದಾವೆ. ಭ್ರಷ್ಟಾಚಾರದ ಆರೋಪ ಕೂಡ ಇದೆ. ಸಿಬಿಐ ಕೇಸ್ ನಡೀತಾ ಇದೆ, ಇಡಿ ಕೇಸ್ಗಳು ನಡೀತಾ ಇದೆ, ತನಿಖೆಗಳಾಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಏನಾದ್ರೂ ಕೂಡ ಡಿಕೆಗೆ ಪಟ್ಟ ಕಟ್ಟಿದ್ರೆ ಮುಂದಕ್ಕೆ ಕಾಂಗ್ರೆಸ್ಗೆ ಹೊಡೆತ ಬೀಳಬಹುದು. ತನಿಖೆ ಹಾದಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಆವಾಗ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಮುಖ್ಯಮಂತ್ರಿ ಆದ್ರೆ ಅಕಸ್ಮಾತ್ ಪಟ್ಟ ಕೊಟ್ಟು ಮುಖ್ಯಮಂತ್ರಿ ಆಗೇ ಬಿಟ್ರು, ಆ ಸಂದರ್ಭದಲ್ಲಿ ಕೂಡ ಸಿಬಿಐ ಇಡಿ ಏನಾದ್ರು ಬೇರೆ ರೀತಿ ತನಿಖೆನ ಆರಂಭ ಮಾಡಿದ್ರೆ, ಆ ಸಂದರ್ಭದಲ್ಲಿ ಏನಾದ್ರೂ ಲೆಕ್ಕಾಚಾರ ಇಟ್ಕೊಂಡು ಬೇರೆದಾದ್ರೆ ಆಗ ಕಾಂಗ್ರೆಸ್ಗೆ ಡ್ಯಾಮೇಜ್ ಉಂಟಾಗುತ್ತೆ. ಎಕ್ಸಾಂಪಲ್ ಕೊಡಬಹುದು ಅಂತ ಅಂದ್ರೆ, ದೆಹಲಿಯಲ್ಲೇ ಕೂಡ ಎಎಪಿ ಪಕ್ಷದ ಸಂಸ್ಥಾಪಕ ಕೇಜ್ರಿವಾಲ್ ಏನ್ ರೀತಿ ಆಯ್ತು, ಅವ್ರ ಪ್ರಕರಣ ಏನಾಯ್ತು, ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನೇನಾಯ್ತು, ಡ್ಯಾಮೇಜ್ ಹೆಂಗಾಯ್ತು, ಅದೇ ರೀತಿಯಲ್ಲಿ ಅಂದ್ರೂ ಕೂಡ ಕರ್ನಾಟಕದಲ್ಲಿ ಆಗ್ಬಿಡುತ್ತಾ ಡಿಕೆ ಪಟ್ಟ ಕಟ್ಟಿದ್ರೆ ಅನ್ನುವಂತ ಭಯ ಹೈಕಮಾಂಡ್ ನಾಯಕರಿಗೆ, ಅದನ್ನು ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ ಇದೆ. ಈ ಲೆಕ್ಕಾಚಾರ ಇಟ್ಕೊಂಡು ಪಟ್ಟ ಕಟ್ಟಿದ್ರೆ ಕಷ್ಟ ಅಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೂಡ ಡಿಸಿಎಂಗೆ ಪಟ್ಟ ಕಟ್ಟಿಬಿಟ್ರೆ ಇನ್ನು ಮುಗ್ದೇ ಹೋಯ್ತು. ಇಡೀ ದೇಶದಲ್ಲೇ ಕೂಡ ಭ್ರಷ್ಟಾಚಾರದ ಆರೋಪ ಹೊತ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿ ಕಾಂಗ್ರೆಸ್ ಅನ್ನ ಮಕಾಡೆ ಮಲಗಿಸ್ಬಿಡ್ತಾರೆ. ಈಗಾಗಲೇ ಕೂಡ ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಬಿಜೆಪಿ ಪಣ ತೊಟ್ಟಿದಾರಲ್ಲ, ಎಲ್ಲೋ ಒಂದು ಕಡೆ ನಾವೇ ಎಡಮಾಡಿ ಕೊಟ್ಟಂತೆ ಆಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಹೈಕಮಾಂಡ್ಗೆ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಇದು ಕೂಡ ಕಷ್ಟ ಈ ವಿಚಾರದಿಂದಲೂ ಕೂಡ. ಇದರ ಜೊತೆಗೆ ಭ್ರಷ್ಟಾಚಾರದ ಪಾರ್ಟಿ ಅಂತ ಹೇಳಿ
ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೂ ಕೂಡ ಎಫೆಕ್ಟ್ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಎಲ್ಲೋ ಒಂದು ಕಡೆ ಉದಾಹರಣೆಗೆ ಅಥವಾ ಈಗ ಡಿಕೆ ಹಲವಾರು ಬಾರಿ ದೆಹಲಿಗೆ ಹೋಗ್ತಾ ಇದ್ದಾರೆ ಭೇಟಿ ಮಾಡಬೇಕು ಅಂತ, ಆದ್ರೆ ರಾಹುಲ್ ಗಾಂಧಿ ಅವರು ನೇರವಾಗಿ ಭೇಟಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಯಾಕೆ ಇಷ್ಟೊಂದು ಅಂತರವನ್ನ ಕಾಯ್ದುಕೊಳ್ತಾ ಇರೋದು? ಯಾಕೆ? ಕಾಂಗ್ರೆಸ್ಗೆ ಇಂತಹ ಡ್ಯಾಮೇಜ್ಗಳಿದಾವೆ, ಅವೆಲ್ಲವನ್ನ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ಒಂದಷ್ಟು ವಿಚಾರಗಳ ಸಂಬಂಧಪಟ್ಟ ಹಾಗೆ, ಒಂದಷ್ಟು ವ್ಯಕ್ತಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತರ ಕಾಯ್ದುಕೊಂಡೆ ನಮಗೆಲ್ಲ ಒಂದ್ ಕಡೆ ಬೇರೆ ಲೆಕ್ಕಾಚಾರ ಇರಬಹುದು, ಮುಂದಿನ ದಿನದಲ್ಲಿ ನಾವು ಬೇರೆ ರೀತಿಯ ಲೆಕ್ಕಾಚಾರ ಇಟ್ಕೊಂಡು ರಾಜಕಾರಣ ಮಾಡಬಹುದು ಅನ್ನೋದು ಎಲ್ಲ ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟ ಸಿಗೋದು ಕಷ್ಟ. ಸರ್ವೆ ರಿಪೋರ್ಟ್ ಸೀಕ್ರೆಟ್ ಹಿಂಗಿದೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.